ಎಂದಿನಂತೆ ಜಾತಿ ಗಣತಿ ವರದಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಜಾತಿ ವರದಿಗೆ ಹಲವರ ವಿರೋಧ, ಕೆಲವರಿಂದ ಸ್ವಾಗತ. ಸದನದಲ್ಲಿ ಇಂದು ಪ್ರತಿಧ್ವನಿಸಿದ ಜಿಂದಾಬಾದ್ ಘೋಷಣೆ ಪ್ರಕರಣ. ಕಲಾಪದಲ್ಲಿ ಜೈ ಸೀತಾರಾಮ್ ಅಂದಿದ್ಯಾಕೆ ಮುಖ್ಯಮಂತ್ರಿ? ಕನ್ನಡ ನಾಮಫಲಕ ಅಳವಡಿಕೆಗೆ 2 ವಾರ ಗಡುವು ವಿಸ್ತರಣೆ. ಇಲ್ಲದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾತಿ ಜನಗಣತಿಯ ವರದಿಯನ್ನು ಸಲ್ಲಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಜಾತಿ ಜನಗಣತಿಯ ವರದಿಯನ್ನು ಸಲ್ಲಿಸಿದರು. ವಿಧಾನಸೌಧದಲ್ಲಿ ಬಹುವಿರೋಧದ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡಿದರು. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ 2 ಬಾಕ್ಸ್ಗಳಲ್ಲಿ ವರದಿಯನ್ನು ತರಲಾಯಿತು. ಜಾತಿವಾರು ಜನಸಂಖ್ಯೆಯ ವಿವರಣೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು, ರಾಜ್ಯದ ಎಲ್ಲ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳ ಕುರಿತು ಪ್ರತ್ಯೇಕವಾಗಿ 8 ಪುಟಗಳ ವರದಿ, ಪ್ರಮುಖವಾಗಿ ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳನ್ನು ಒಳಗೊಂಡಂತಹ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿಯನ್ನು ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ. ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ತಾವು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿಯೇ ಮಾಡುತ್ತೇನೆ ಅಂತ ಹೇಳಿದಂತೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಪ್ರಬಲ ವಿರೋಧದ ನಡುವೆಯೂ ಸಿಎಂ ಸಮೀಕ್ಷೆಯ ವರದಿಯನ್ನ ಸ್ವೀಕರಿಸಿದ್ದಾರೆ. ಇನ್ನು ಸಿಎಂಗೆ ವರದಿ ಹಸ್ತಾಂತರಿಸಿದ ಬಳಿಕ ಮಾತನಾಡಿದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ, ಅಗತ್ಯ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ವರದಿ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ. ಸರ್ಕಾರ ಸಂಪುಟ ಸಭೆಯಲ್ಲಿ ವರದಿಯ ಬಗ್ಗೆ ಚರ್ಚೆ ಮಾಡಬಹುದು ಅಂದಿದ್ದಾರೆ. ಇನ್ನು ಸಂಜೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರ ಅಭಿಪ್ರಾಯವನ್ನ ಸಿಎಂ ಪಡೆಯಲಿದ್ದು ವರದಿಗೆ ಸಚಿವರ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ಒಟ್ಟು 200 ಪುಟಗಳನ್ನು ಒಳಗೊಂಡಂತಹ 48 ಸಂಪುಟಗಳ ವರದಿ ಒಳಗೊಂಡಿದ್ದು ಒಟ್ಟು 5,98 ಲಕ್ಷ ಜನ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ. ಅದರಲ್ಲಿ 32 ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಎನ್ನಲಾಗಿದೆ. 816 ಇತರೆ ಹಿಂದುಳಿದ ಜಾತಿಗಳೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿಗಳು ಸಲ್ಲಿಸಿದ್ದೇವೆ. ಹಿಂದೆ ಅದು ಸಂಗ್ರಹ ಮಾಡುವಾಗ ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದರು. ಆಗ ಅವರಿಗೆ ವರದಿ ಸಲ್ಲಿಸಲಿಕ್ಕೆ ಬೇರೆ ಬೇರೆ ತಾಂತ್ರಿಕ ನಾವು ವರದಿಯನ್ನು ಬರೆದು ಈಗ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಅವರು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಡ್ತೇನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಡ್ತಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿಗೆ ಒಕ್ಕಲಿಗ ಲಿಂಗಾಯತ ನಾಯಕರು ಪ್ರಬಲವಾಗಿ ವಿರೋಧಿಸಿದ್ರು. ಈ ಹಿಂದೆ ಸರ್ಕಾರಕ್ಕೆ ಪತ್ರವನ್ನ ಸಹ ಬರೆದಿದ್ರು. ಈ ಬಗ್ಗೆ ಮಾತನಾಡಿದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆಯ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ, ನಾನು ಸಚಿವನಾಗಿದ್ದಾಗಲೇ ವರದಿ ಸ್ವೀಕಾರವಾಗಬೇಕಿತ್ತು. ತಡವಾಗಿಯಾದರೂ ಈಗ ವರದಿ ಸ್ವೀಕಾರ ಆಗ್ತಾ ಇದೆ. ಹಲವಾರು ಸಣ್ಣ ಪುಟ್ಟ ಸಮುದಾಯಗಳು ಅವಕಾಶ ವಂಚಿತವಾಗಿದೆ. ಅವರಿಗೆಲ್ಲ ನ್ಯಾಯ ಕೊಡಲು ವರದಿ ಸಹಕಾರಿಯಾಗಲಿದೆ ಅಂದ್ರು. ಇನ್ನು ಸಚಿವ ಎಚ್.ಕೆ. ಪಾಟೀಲ್ ವರದಿ ಸಲ್ಲಿಕೆ ಆಗಿದೆ, ಅಧ್ಯಯನಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ನೋಡ್ತೀವಿ ಅಂದಿದ್ದಾರೆ. ಇನ್ನು ಪಂಚಮಸಾಲಿ ಸ್ವಾಮೀಜಿ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯಿಸಿ ಈ ವರದಿಯನ್ನ ತಿರಸ್ಕರಿಸಬೇಕು ಅಂದಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ ಪ್ರತಿಕ್ರಿಯಿಸಿ ಮುಖ್ಯಮಂತ್ರಿಗಳಿಂದ ಜಾತಿ ಜನಗಣತಿ ವರದಿ ಸ್ವೀಕಾರ ಸ್ವಾಗತಾರ್ಹ ಅಂದಿದ್ದಾರೆ. ಕಾಂತರಾಜ್ ವರದಿ ಬಗ್ಗೆ ಅಪಸ್ವರ ಎದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸರ್ಕಾರದ ಒಳಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶಾನೂರು ಶಿವಶಂಕರಪ್ಪನವರು ಸುಮಾರು 72 ಜನ ಲಿಂಗಾಯತರ ಸಹಿ ಮಾಡಿಕೊಂಡು ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ. 7 ವರ್ಷಗಳ ಹಿಂದೆ ಕೊಟ್ಟಿರ್ತ ವರದಿಯನ್ನು ಯಾವ ಕಾರಣಕ್ಕೂ ನೀವು ಒಪ್ಪಿಕೊಳ್ಳೋಕೆ ಹೋಗಬೇಡ, ತಿರಸ್ಕಾರ ಮಾಡಿ. ನನ್ನ ಅವಧಿನಲ್ಲೇ ಆವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿಯವರ ಒಂದು ತಡೆದೋದ್ರಿಂದ ಅದನ್ನು ಸಲ್ಲಿಕೆ ಆಗಲಿಲ್ಲ. ತಡವಾಗಾದರೂ ಇವತ್ತು ಆಗ್ತಿರೋದು ಸಂತೋಷ ಆಗಿದೆ. ಯಾಕಂದರೆ ಅನೇಕ ತಳಪಾಯದ ಸಮುದಾಯಗಳು ವಂಚಿತವಾಗಿದ್ದವು. ವಿಧಾನಸೌಧದಲ್ಲಿ ಜಿಂದಾಬಾದ್ ಪ್ರಕರಣದ ಗದ್ದಲ ತಾರಕಕ್ಕೇರಿದೆ. ಸದನದಲ್ಲೂ ಗದ್ದಲ ಮಾಡಿದ ಬಿಜೆಪಿ ವಿಧಾನಸೌಧದ ಕೆಂಗಲ್ ಗೇಟ್ ಮೆಟ್ಟಿಲ ಬಳಿಯಿಂದ ರಾಜಭವನದವರೆಗೂ ಪಾದಯಾತ್ರೆ ಮಾಡಿತು. ಅಶೋಕ್, ಅರವಿಂದ್ ಬೆಲ್ಲದ್, ಮುನಿರತ್ನ, ಕೋಟಾ ಶ್ರೀನಿವಾಸ್ ಪೂಜಾರಿ, ಗೋಪಾಲಯ್ಯ ಸೇರಿದಂತೆ ಹಲವರು QR ಕೋಡ್ನ ಪೋಸ್ಟರ್ ಹಿಡಿದು ಪಾದಯಾತ್ರೆ ಮಾಡಿದ್ರು. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪಾಕ್ ಪರ ಘೋಷಣೆ ಕೂಗೋ ವಿಡಿಯೋ ಬರುತ್ತೆ. ರಾಜಭವನದಲ್ಲಿ ರಾಜ್ಯಪಾಲರು ಇಲ್ಲದ ಕಾರಣ ಸಂಜೆ 7:30ಕ್ಕೆ ಮತ್ತೆ ರಾಜಭವನ ತಲುಪಿ ಬಿಜೆಪಿ ನಿಯೋಗ ಸರ್ಕಾರವನ್ನ ವಜಾ ಮಾಡುವಂತೆ ದೂರು ಸಲ್ಲಿಸುತ್ತೆ. ಸರ್ಕಾರ ಮುಂದುವರಿಯಲು ನೈತಿಕತೆ ಇಲ್ಲ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಇವತ್ತು ಗೃಹ ಸಚಿವರು ಏನ್ ಹೇಳಿದ್ದಾರೆ, ಅವ್ರನ್ನ ಕರೆದಿದ್ರಿ, ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳಿ. ಅಂದ್ರೆ ಏನು, FSLI ರಿಪೋರ್ಟ್ನ ಅವ್ರ ಪರವಾಗಿ ಬರೋ ರೀತಿ ಮಾಡೋದು, ಜನರ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸವನ್ನ ಈ ಪಾಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. 1 ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು.
ವಿಧಾನಸಭೆ ಕಲಾಪ ಆರಂಭದಲ್ಲೇ ಜಿಂದಾಬಾದ್ ಪ್ರಕರಣ ಪ್ರತಿಧ್ವನಿಸಿತು. ಕಲಾಪ ಆರಂಭದಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಪಾಕ್ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ಆಗ್ರಹಿಸಿದ್ರು. ಸರ್ಕಾರ ಈವರೆಗೂ ಯಾರನ್ನೂ ಬಂಧಿಸಿಲ್ಲ, ಗಪ್ಚುಪ್ ಆಗಿದೆ. ಕುಂಭಕರ್ಣ ನಿದ್ದೆ ಮಾಡ್ತಾ ಇದೆ. ವಿಧಾನಸೌಧ ಉಗ್ರರ ತಾಣ ಆಗೋದನ್ನ ತಡೆಯೋರು ಯಾರು ಅಂತ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ರು. ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈವರೆಗೂ 7 ಜನರ ವಿಚಾರಣೆ ಮಾಡಲಾಗಿದೆ. ಯಾರ ರಕ್ಷಣೆಯನ್ನೂ ಮಾಡಿಲ್ಲ ಅಂದ್ರು. ಇದಕ್ಕೆ ಅಶೋಕ್ ಯಾರನ್ನೂ ಬಂಧಿಸಿಲ್ಲ, ವಿಚಾರಣೆಗೆ ಅಂತ ಕರೆದು ಸನ್ಮಾನ ಮಾಡಿದ್ದೀರಾ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ಸಿಎಂ ಉತ್ತರಿಸಿ, ಸುಮೋಟೋ ಕೇಸ್ ದಾಖಲಾಗಿದೆ, ತನಿಖೆ ಆಗ್ತಾ ಇದೆ, ನಿಮ್ಗಿಂತ ದೇಶಭಕ್ತಿ ನಮಗ್ 100 ಪಾಲ್ ಜಾಸ್ತಿ ಇದೆ ಅಂದ್ರು. ಇದಕ್ಕೆ ವಿಪಕ್ಷಗಳು ಸರ್ಕಾರ ಬುರುಡೆ ಬಿಡ್ತಾ ಇದೆ ಅಂತ ಧರಣಿ ಮುಂದುವರಿಸಿದ್ವು. ಅದಕ್ಕೆ ಸಿಎಂ, ಬಿಜೆಪಿ ದೇಶ ಒಡೆಯೋ ಕೆಲಸ ಮಾಡ್ತಿದೆ, ಅವರು ಜೈ ಶ್ರೀರಾಮ್ ಅಂತಾರೆ, ನಾವು ಜೈ ಸೀತಾರಾಮ್ ಅಂತೀವಿ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ರು. ಇದಕ್ಕೆ ಜೆಡಿಎಸ್ ಬಿಜೆಪಿ ನಾಯಕರು ಸಭಾತ್ಯಾಗ ಮಾಡಿದ್ರು. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗ ಮೊಹಮ್ಮದ್ ಶಫಿ ನಾಶಿಪುಡಿಯನ್ನ ಧ್ವನಿ ಪರೀಕ್ಷೆಗಾಗಿ ವಿಧಾನಸೌಧ ಪೊಲೀಸರು ಬೆಂಗಳೂರಿಗೆ ಕರೆತಂದಿದ್ದಾರೆ. ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕರಾಗಿರುವಂತಹ ಮೊಹಮ್ಮದ್ ಶಫಿ ನಾಶಿಪುಡಿಯನ್ನ ಧ್ವನಿ ಹೋಲಿಕೆ ವಿಚಾರಣೆ ಹಿನ್ನೆಲೆಯಲ್ಲಿ ಕರೆತಂದಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಮೊಹಮ್ಮದ್ ಶಫಿ ವಿರುದ್ಧ ಬ್ಯಾಡಗಿ ಬಿಜೆಪಿ ಮುಖಂಡರು ಆರೋಪಿಸಿದ್ರು. ಆದರೆ ನಾನು ಘೋಷಣೆ ಕೂಗಿಲ್ಲ ಅಂತ ಮೊಹಮ್ಮದ್ ಹೇಳಿದ್ರು. ಇನ್ನು ವಿಧಾನಸೌಧ ಪೊಲೀಸರು ನಿನ್ನೆ ರಾತ್ರಿ 4 ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಡಿಯೋ ಸ್ಯಾಂಪಲ್ ಅನ್ನ ಪಡೆದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ನಾನು ನಿನ್ನೆ ನಾಸಿರ್ ಸರ್ ಅವರ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ. ಅವ್ರ ಗೆಲುವು ಸಾಧಿಸಿಕೊಂಡು ಹೊರಗಡೆ ಬಂದ ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜೈವಾಗ್ಲಿ, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಅಂತೇಳಿ ಎಲ್ಲರೂ ಜೈಕಾರ ಹಾಕಿದ್ರು. ನಾನು ಕೂಡ ಜೈಕಾರ ಹಾಕಿದ್ದೀನಿ, ಕೈ ಎತ್ತಿದ್ದೀನಿ, ಜೈ ಜೈ ಅಂತ ಹೇಳಿದ್ದೀನಿ ಸರ್. ಮತ್ತು ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ, ಇದು ಸುಳ್ಳು ಆರೋಪಗಳು ಇವೆಲ್ಲ. ಕನ್ನಡ ನಾಮಫಲಕ ಅಳವಡಿಕೆಗೆ ಮತ್ತೆ 2 ವಾರಗಳ ಕಾಲ ಅವಧಿ ವಿಸ್ತರಣೆ ಮಾಡಲಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ 60% ಕನ್ನಡ ನಾಮಫಲಕಗಳನ್ನು ಅಳವಡಿಸೋಕೆ ಹೆಚ್ಚಿನ ಸಮಯ ಬೇಕು ಅಂತ ಪರಿಗಣಿಸಿ ಈಗಾಗಲೇ ನೀಡಲಾಗಿದ್ದ ಗಡುವನ್ನ 2 ವಾರಗಳ ಕಾಲ ವಿಸ್ತರಿಸಲಾಗಿದೆ ಅಂತ ಡಿಕೆಶಿ ಟ್ವೀಟ್ ಮಾಡಿದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ, ಹಾಗಾಗಿ ನಮ್ಮ ಹೃದಯದ ಭಾಷೆಯನ್ನ ಎತ್ತಿ ಹಿಡಿಯೋದು ಅತಿ ಮುಖ್ಯ. 2 ವಾರಗಳ ನಂತರ ಎಲ್ಲರೂ ಕಾನೂನು ಪಾಲನೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ಎಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 60% ಕನ್ನಡ ನಾಮಫಲಕ ನಿಯಮ ಉಲ್ಲಂಘನೆ ಮಾಡಿದ್ದ 55,178 ಉದ್ದಿಮೆದಾರರಿಗೆ ನೋಟಿಸ್ ಕೊಡಲಾಗಿದೆ. ಈ ಮಧ್ಯೆ ನಾಳೆ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ. ಈ ನಿಯಮ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಜಾರಿಯಾಗಬೇಕು ಅಂತ ಆಗ್ರಹಿಸಲಾಗಿದೆ. ಹೀಗಾಗಿ ಮುಂದಿನ ರೂಪುರೇಷೆ ಬಗ್ಗೆ ನಿರ್ಧರಿಸೋಕೆ ಸಭೆ ಕರೆಯಲಾಗಿದೆ. 3,000 ಯಾರು ಮಾಡಲಿಲ್ಲ ಅವರಿಗೆ ಈ ಆ್ಯಕ್ಟ್ನಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು 2 ವಾರ ಟೈಮ್ ಕೊಡ್ತಾ ಇದ್ದೇವೆ. ಇನ್ನು 2 ವಾರ ಟೈಮ್ ಆದಮೇಲೆ ಅವ್ರದ್ದು ಅಂಗಡಿ ನಾವು ಸಸ್ಪೆಂಡ್ ಮಾಡಿರುವುದರಿಂದ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕಾಗಿರುತ್ತೆ ಮತ್ತು ಅಂಗಡಿಗಳನ್ನು ಮುಚ್ಚಲಿಕ್ಕೆ ಪ್ರಮೇಯ ಬರುತ್ತಿದೆ. ಅದಕ್ಕೆ ಅವಕಾಶ ಯಾರು ಕೊಡುವುದಿಲ್ಲ.